ಸಿಡಬ್ಲ್ಯೂಆರ್ಸಿ ಆದೇಶವನ್ನ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಕೈಯಲ್ಲಿ ಖಾಲಿ ಬಿಂದಿಗೆ ಹಿಡ್ಕೊಂಡು ನಡು ರಸ್ತೆಯಲ್ಲಿ ಕುಳಿತು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗಿರುವುದು. ನಡು ರಸ್ತೆಯಲ್ಲೇ ಕುಳಿತು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಕರ್ನಾಟಕ ತಮಿಳುನಾಡು ಸರ್ಕಾರ ಹಾಗೆ ಸಿಡಬ್ಲ್ಯೂಆರ್ಸಿ ವಿರುದ್ಧ ಆಕ್ರೋಶ ಹೊರಹಾಕ್ತಿರೋದು. ಒಂದು ಹನಿ ನೀರು ಬಿಡೋದಿಲ್ಲ ಈಗಂತ ಒಕ್ಕೂಟ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇವತ್ತಿನಿಂದ ಶುರುವಾಗಿ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತ, ಬಟ್ ನಮಗೆ ನೀರಿಲ್ಲ, ಖಾಲಿ ಕೊಡ ಇಟ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಏಕಾಏಕಿ ತಮಿಳುನಾಡಿಗೆ ಕರ್ನಾಟಕದ ಕಾವೇರಿಯಿಂದ ಪ್ರತಿ ದಿವಸ 3500 ಕ್ಯೂಸೆಕ್ ನೀರನ್ನ ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿದ್ದಾರೆ. ಜೊತೆಗೆ ತಮಿಳುನಾಡಿಗೆ 4 TMC ನೀರನ್ನ ಬಿಡಬೇಕು ಅಂತ ಹೇಳಿರ್ತಕ್ಕಂಥ ಕ್ರಮವನ್ನ ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ಪ್ರತಿಭಟನೆಯನ್ನ ಮಾಡಿ ಖಾಲಿ ಬಿಂದಿಗೆಗಳನ್ನ ಇಟ್ಕೊಂಡು ಇವತ್ತೇನು ಕರ್ನಾಟಕದಲ್ಲಿ ಜಲಾಶಯಗಳಲ್ಲಿ ನೀರಿಲ್ಲ ಅಂತೇಳಿ ಖಾಲಿ ಬಿಂದಿಗೆಯನ್ನ ತೋರಿಸೋದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇದೊಂದು ಏನೆನ್ನ ಕೊಟ್ಟಂತ ತೀರ್ಪು ಕರ್ನಾಟಕದ ಪಾಲಿಗೆ ಇದೊಂದು ಮರಣ ಶಾಸನ. ಈಗ ಕರ್ನಾಟಕ ರಾಜ್ಯದಲ್ಲಿ ಇನ್ನೇನು ಹತ್ತತ್ರ 200 ತಾಲೂಕುಗಳು ಮಳೆ ಇಲ್ಲದೆ ಬರಪೀಡಿತ ಪ್ರದೇಶ ಅಂತೇಳಿ ಇನ್ನೇನು ಘೋಷಣೆ ಆಗ್ತಕ್ಕಂಥ ಸಂಭವ ಇದೆ. ಈ ಸಾರಿ ಕರ್ನಾಟಕದಲ್ಲಿ ಮಳೆ ಸಂಪೂರ್ಣ ಕೈ ಕೊಟ್ಟಿದೆ. ಮಳೆ ಕೈ ಕೊಟ್ಟಿರೋದ್ರಿಂದ ನಮ್ಮ ಕರ್ನಾಟಕದ ಬಹುತೇಕ ಜಲಾಶಯಗಳು ನೀರಿನ ಮಟ್ಟ ಈ ರಾಜ್ಯ ಸರ್ಕಾರ ಮೂರ್ಖತನದ ಸರ್ಕಾರ ಏನಾಗಿದೆ, 4 TMC ನೀರನ್ನ ಬಿಡಬೇಕು ಅಂತ ಹೇಳವ್ರೆ. ಇದಕ್ಕಿಂತ ಮುಂಚೆ ನಮ್ಮ ರೈತರಿಗೆ ನಮ್ಮ ಕೆರೆಗಳಿಗೆ ನೀರನ್ನ ಬಿಟ್ಟಿದ್ರೆ ಸರ್ಕಾರ ಹಾಳಾಗೋಗ್ತಿತ್ತ? ಏನ್ರಿ ಇದು? ಏನು ರಾಜ್ಯ ಕಾವೇರಿ ಕಿಚ್ಚು ಮುಂದುವರಿತಾ ಇದೆ. ಮೈಸೂರಿನಲ್ಲೂ ಕೂಡ ರೈತರು ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ. ಮೈಸೂರು ಕಾರ್ಪೊರೇಷನ್ ಮುಂಭಾಗ ಪ್ರತಿಭಟನೆಗೆ ಮುಂದಾಗಿರುವುದು. ರಸ್ತೆಗೆ ಅಡ್ಡಲಾಗಿ ಮಲಗಿ ರೈತರು ಪ್ರತಿಭಟಿಸುತ್ತಿದ್ದಾರೆ. ಕಬ್ಬು ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆಯಾಗ್ತಾ ಇರೋದು. ರಸ್ತೆಯಲ್ಲಿ ಮಲಗಿ ಕೈ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಮೊಳಗಿಸುತ್ತಿದ್ದಾರೆ. ರಾಜ್ಯದ ಎಲ್ಲೆಲ್ಲಿ ಕಾವೇರಿ ನೀರಿನ ಬಳಕೆ ಆಗುತ್ತೋ ಆ ಭಾಗದ ಎಲ್ಲಾ ಕಡೆಯೂ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ವಿನೂತನ ರೀತಿಯಲ್ಲಿ ಕೊಟ್ಟಿರುವಂತಹ ಆದೇಶಕ್ಕೆ ವಿರುದ್ಧವಾಗಿ ಪ್ರತಿಭಟನೆಗಿಳಿದಿರೋದು ದೃಶ್ಯಗಳು ಗಮನಿಸ್ತಾ ಇದ್ದೀರಿ. ರಸ್ತೆಯಲ್ಲಿ ಮಲಗಿ ರೈತರು ಅನ್ನದಾತರು ಪ್ರತಿಭಟನೆಗೆ ಮುಂದಾಗಿರೋದು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಈಗಾಗಲೇ ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಜಲಾಶಯ ಒಣಗುತ್ತಾ ಇದೆ. ಒಂದು ಕಡೆ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ, ಕುಡಿಯೋದಕ್ಕಷ್ಟೇ ನೀರಿರೋದು. ನೀರಿನ ಅಭಾವ ಸೃಷ್ಟಿಯಾಗುತ್ತೆ ಮುಂದಿನ ದಿನ ಆ ನೀರನ್ನು ಬಿಟ್ಟುಬಿಟ್ರೆ ಅಂತ ಸದ್ಯ ಗಮನಿಸ್ತಾ ಇದ್ದೀರಿ. ವೃತ್ತದಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸ್ತಿದ್ದಾರೆ ರೈತರು.
ಆದೇಶವನ್ನ ಖಂಡಿಸಿ ರಾಮನಗರದಲ್ಲೂ ಪ್ರತಿಭಟನೆ ಆಗ್ತಾ ಇದೆ. ರಾಮನಗರದ ಐಜೂರು ವೃತ್ತದಲ್ಲಿ ರೈತ ಸಂಘ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಟು ಮೈಸೂರು ಹಳೆ ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕ್ತಿದ್ದಾರೆ. ರಸ್ತೆ ತಡೆಯಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕಾವೇರಿ ನಮ್ದು, ನೀರು ಬಿಡದಂತೆ ಅನ್ನದಾತರು ಒತ್ತಾಯಿಸಿದ್ದಾರೆ. ರಕ್ತ ಕೊಟ್ಟೆವು, ನೀರು ಕೊಡೆವು ಅಂತ ಪ್ರತಿಭಟನಾಕಾರರು ಕಿಡಿಕಾರ್ತಿದ್ದಾರೆ. ಘೋಷಣೆಗಳನ್ನ ಮೊಳಗಿಸ್ತಾ ಇದ್ದಾರೆ. ಈಗಾಗಲೇ ರೈತರ ಬೆಳೆಗೂ ಕೂಡ ನೀರೋಗ್ಲಿ, ಕುಡಿಯೋದಕ್ಕೂ ಮುಂದಿನ ದಿನದಲ್ಲಿ ನೀರು ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಅಂಥದ್ರಲ್ಲಿ ತೆಗೆದುಕೊಂಡಿರುವಂತಹ ಆದೇಶ ತೀರ್ಪೇನಿದೆ ಅದನ್ನು ಖಂಡಿಸಿ ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ, ಅದರಲ್ಲೂ ಕಾವೇರಿಯನ್ನ ನಂಬಿಕೊಂಡಿದ್ದಂತ ಜಿಲ್ಲಾ ಅನ್ನದಾತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ರಸ್ತೆಯನ್ನು ತಡೆದು ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ಉಂಟಾಗಿತ್ತು. ಇನ್ನೊಂದು ಸ್ವಲ್ಪ ಎಲ್ಲ ಒತ್ತಿಸಿದಾಗ ಪೂರ್ತಿ ರಾಡಾಗೈತೆ ಜಾಗ. ಹಿಂಗ್ ಮಾಡ ನೀವಿಲ್ಲ ನೀವು ನಗರದ ಐಜೂರು ವೃತ್ತದಲ್ಲಿ ರೈತರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇರೋದು CWRC ಆದೇಶವನ್ನ ವಿರೋಧಿಸಿ.